ಈ ಸರ ಟ್ರ್ಯಾಕ್ಟರ್ಗಳಲ್ಲಿ ಅತಿಯಾದ ಧ್ವನಿವರ್ಧಕಗಳನ್ನ ಬಳಕೆ ಮಾಡಿಕೊಂಡು ಮಾಡಬಾರದು, ರಸ್ತೆಗಳಲ್ಲಿ ಮಾಡಬಾರದು, ಟ್ರ್ಯಾಕ್ಟರ್ದವರು ಮಾಡಬಾರದು. ಅದಕ್ಕಾಗಿ ತಮ್ಮ ಇಲಾಖೆಯಿಂದ ಅಂತವ್ರ ವಿರುದ್ಧ ಏನ್ ಕ್ರಮ ತಗೋತೀವಿ ಸರ್? ನಾವು ಆಲ್ರೆಡಿ ಈಗ ನಾವು ಕೇಸ್ ಬುಕ್ ಮಾಡಿದ್ದೇವೆ ಅಂತವು, ಫೈನು ಕಟ್ಟಿದ್ದೇವೆ. ಫೈನ್ ಅಂದ್ರೆ ಎಷ್ಟು ಆಗ್ತದೆ ಸರ್? ಈ ಸ್ಪೀಕರ್ಗೆ 3,000 ರೂಪಾಯಿ ಐತಿ. ಸ್ಪೀಕರ್ಗೆ ಅವನ ಈಗ ಪದೇ ಪದೇ ಹಂಗೆ ಅವರು ಕಂಟಿನ್ಯೂ ಮಾಡಿದ್ರೆ ತಾವೇನು ಅವನ್ನ ಕಂಪಲ್ಸರಿ ತೆಗಿಸ್ತೇವ, ಮತ್ತೆ ಕಂಪಲ್ಸರಿ ತೆಗಿಸಲೇಬೇಕು ಹಾಕಿದ್ರು. ಬಟ್ ಅವನ್ನ ಉದ್ದೇಶ ಮತ್ತೀಗ RC ಕ್ಯಾನ್ಸಲ್ ನಾವು ಕ್ರಮ ತಗೋತೇವೆ, ಮತ್ತೆ RC ಕ್ಯಾನ್ಸಲ್ ಮಾಡ್ತೇವೆ. ಕಂಟಿನ್ಯೂ ಇದನ್ನ ಮಾಡಿದ್ರೆ ಒಂದು ಅಫೆನ್ಸ್ ಮಾಡಿ ಎರಡನೇ ಅಫೆನ್ಸ್ ಮಾಡಿದ್ರು ಕಡ್ಡಾಯವಾಗಿ ಬೇರೆ ಒಂದು ರೂಪದಾಗ ದಂಡ ವಿಧಿಸೋಕೆ ಇದು ಮಾಡ್ತೇವೆ. ಸರ್, ಈಗ ಟ್ರ್ಯಾಕ್ಟರ್ ಡ್ರೈವರ್ಗಳು ಹೆಚ್ಚಾಗಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂತದ್ದು ನೈಟ್ ಟೈಮ್, ರಾತ್ರಿ ಸಮಯದಲ್ಲಿ ಕಂಡು ಬರ್ತಾ ಇದೆ. ಅಂತವ್ರ ವಿರುದ್ಧ ತಾವು ಏನ್ ಕ್ರಮ ತಗೋತೀರ ತಮ್ಮ ಇಲಾಖೆಯಿಂದ ಸರ್? ಸರ್, ಇಲಾಖೆ ಪ್ರಕಾರ ನಾವು ದಾಖಲೆ ಮಾಡ್ತಾ ಇದ್ದೇವೆ. ಆಲ್ರೆಡಿ ಹಿಂದೂ ಆಗ್ಯಾವು, ಇನ್ನೂ ಮಾಡ್ತಾ ಇದ್ದೇವೆ. ಅವ್ರಿಗಾಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ರೋಡ್ ಸೇಫ್ಟಿ, ರಸ್ತೆ ಸುರಕ್ಷತಾ ಆಂದೋಲನ ಅಂತ ಮಾಸಾಚರಣೆ. ಒಟ್ಟ ಡ್ರಿಂಕ್ ಅಂಡ್ ಡ್ರೈವಿಂಗ್, ಕುಡಿದು ವಾಹನ ಚಲಾವಣೆ ಯಾರು ಮಾಡ್ತಾ ಇದಾರ ಅವರಿಗೆ ನಾವು ಕೇಸ್ ಬುಕ್ ಮಾಡ್ತಾ ಇದ್ದೇವೆ. ಮತ್ತೆ 10,000 ರೂಪಾಯಿ ದಂಡದ ಅದಕ್ಕೆ. ಆ ಒಂದು ಉದ್ದೇಶಕ್ಕೆ ಜನರು ಆ ಕುಡಿದು ಬಿಟ್ಟು ಚಲಾವಣೆ ಮಾಡಲಿ ಅಂತೇಳಿ ನಿಮ್ಮ ಮುಖಾಂತರ ಒಂದು ಒಳ್ಳೆಯ